ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಟ್ರಿಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಮಾಘಮೇಳ ಶುರುವಾಗ್ತಾ ಇರೋದ್ರಿಂದ ಕಾಶಿ ಪ್ಯಾಕೇಜ್ 8 ದಿನಗಳ ಪ್ಯಾಕೇಜ್ಗಳನ್ನ ರವಿಕಿರಣ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಕಡೆಯಿಂದ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಇವ್ರ ಹತ್ರ ನವೆಂಬರ್, ಡಿಸೆಂಬರ್, ಜನವರಿದು ಪ್ಯಾಕೇಜ್ ಇವಾಗ ಆಲ್ರೆಡಿ ರೆಡಿ ಇದೆ. ಸೊ ಅದರಲ್ಲಿ ನವೆಂಬರ್ದ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ಡಿಸೆಂಬರ್ ಮತ್ತು ನಿಮಗೆ ಜನವರಿ ಪ್ಲಾನಿಂಗ್ ಏನಿದೆ ಪ್ಯಾಕೇಜ್ ಅದು ನಿಮಗೆ ಇವಾಗ ಸದ್ಯಕ್ಕೆ ಸಿಗುತ್ತೆ. ಸೊ ಹಾಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇರೋವಂಥದ್ದು ಜನವರಿ ಪ್ಯಾಕೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜನವರಿ 25 ಭಾನುವಾರದಿಂದ ಶುರುವಾದರೆ ಹಾಗೆ ಫೆಬ್ರವರಿ 1ನೇ ತಾರೀಕು ಭಾನುವಾರದವರೆಗೂ ಒಟ್ಟು 8 ದಿನಗಳ ಕಾಲ, ಅಂದರೆ ಭಾನುವಾರದಿಂದ ಭಾನುವಾರದವರೆಗೂ ಇರುವಂಥ ಪ್ಯಾಕೇಜ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. SMVTಯಿಂದ ನಿಮಗೆ ಜರ್ನಿ ಶುರುವಾಗುತ್ತೆ. ಸೊ SMVTಲಿ ನೀವು ಬಿಫೋರ್ 1 ಅವರ್ ಮುಂಚಿತವಾಗಿ ಯಾರೆಲ್ಲ ಈ ಪ್ಯಾಕೇಜಲ್ಲಿ ನೀವು ಸೆಲೆಕ್ಟ್ ಮಾಡಿ ನೀವು ಟಿಕೆಟ್ ಬುಕ್ ಮಾಡಿರ್ತೀರೋ ಅವರು 1 ಅವರ್ ಮುಂಚಿತವಾಗಿ ಟ್ರೈನ್ ಹೊರಡೋದಕ್ಕಿಂತ ಮುಂಚಿತವಾಗಿ ಬಂದು ಅಲ್ಲಿ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಟೋಟಲ್ ಎಷ್ಟು ಜನ ಸೆಲೆಕ್ಟ್ ಆಗಿರ್ತಾರೋ, ಎಷ್ಟು ಜನ ಎಲ್ಲ ಕೂಡ ನೀವು ಟ್ರಿಪ್ಪದು ಓಕೆ ಆಗಿರ್ತೀರೋ, ಸೊ ಅವರೆಲ್ಲರೂ ಕೂಡ ಈ ಒಂದು SMVTಯಲ್ಲಿ ಭಾನುವಾರ ಅಲ್ಲಿ 1 ಅವರ್ ಮುಂಚಿತವಾಗಿ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫುಲ್ ಡೇ ಅಂದರೆ ಭಾನುವಾರ ಫುಲ್ ಡೇ ನಿಮಗೆ ಟ್ರೈನ್ ಜರ್ನಿ ಇರುತ್ತೆ ವಿತ್ ಲಗೇಜ್ ವಿತ್ ಹಾಗೆ ನಿಮ್ಮದು ID ಪ್ರೂಫ್ ಸಹ ಇಟ್ಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ 2ನೇ ದಿನವೂ ಕೂಡ ನಿಮಗೆ ಸೋಮವಾರನೂ ಕೂಡ ನಿಮಗೆ ರೈಲಲ್ಲಿ ನಿಮಗೆ ಪ್ರಯಾಣ ಇರುತ್ತೆ. ಸೊ ಹಾಗೆ ನಿಮಗೆ ಇನ್ನೊಂದು ವಿಷಯ ತಿಳಿಸ್ಕೊಡ್ಬೇಕು. ನೀವು ಟ್ರೈನಲ್ಲಿ ಜರ್ನಿ ಮಾಡುವಂಥ ಟೈಮಲ್ಲಿ ನಿಮಗೆ ಊಟ ತಿಂಡಿಯ ವ್ಯವಸ್ಥೆ ನೀವೇ ಪ್ರವಾಸಿಗರೇ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಟ್ರಾವೆಲ್ಸರ್ ಕಡೆಯಿಂದ ನಿಮಗೆ ಆ ಊಟ ತಿಂಡಿ ವ್ಯವಸ್ಥೆ ಟ್ರೈನಲ್ಲಿ ಮಾತ್ರ ಇರೋದಿಲ್ಲ. ಸೊ ಹಾಗೆ ನಾನು ನಿಮಗೆ 3ನೇ ದಿನ ಮಂಗಳವಾರ ಪ್ರಯಾಗ್ರಾಜ್ಗೆ ಇವರು ತಲುಪ್ತಾರೆ. ಸೊ ಪ್ರಯಾಗ್ರಾಜ್ಗೆ ತಲುಪಿದ ತಕ್ಷಣವೇ ನಿಮಗೆ ಅಲ್ಲಿನ ಸುತ್ತಮುತ್ತ ಇರುವಂತಹ ವಾತಾವರಣ ಹಾಗೆ ಸ್ಥಳಗಳ ವೀಕ್ಷಣೆ ಮತ್ತು ಎಲ್ಲನೂ ಕೂಡ ನಿಮಗೆ ತೋರಿಸಿ, ಸೊ ನಿಮಗೆ ಪ್ರಯಾಗ್ರಾಜ್ನ ಪೂರ್ತಿ ನೋಡಿದ ಮೇಲೆ ನಿಮಗೆ ನೈಟು ಅಯೋಧ್ಯೆಯಲ್ಲಿ ತಂಗುವಂಥ ವ್ಯವಸ್ಥೆನ ಇವರೇ ನಿಮಗೆ ಮಾಡಿಕೊಡ್ತಾರೆ. ಇನ್ನು ತಂಗಬೇಕಾದ್ರೆ ಅಂದರೆ ನೀವು ಅಲ್ಲೇ ಆಲ್ಟ್ ಆಗಬೇಕಂದ್ರೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅನ್ನೋದಾದರೆ, ಸೊ ಇವ್ರದ್ದೇ ಆದಂತಹ ಊಟದ ವ್ಯವಸ್ಥೆ, AC ರೂಮು ಎಲ್ಲನೂ ಕೂಡ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನಾನು ನಿಮಗೆ 4ನೇ ದಿನದ ಪ್ಲಾನಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 4ನೇ ದಿನ ನಿಮಗೆ ಅಯೋಧ್ಯೆನ ನಿಮಗೆ ತೋರಿಸ್ತಾರೆ. ಸೊ ಅಯೋಧ್ಯೆಯಲ್ಲಿ ಇರುವಂತಹ ಅಯೋಧ್ಯೆ ರಾಮನಗರ ವೀಕ್ಷಣೆ, ಸರಾಯು ನದಿ, ರಾಮ ಜನ್ಮಭೂಮಿ, ಹನುಮಾನ್ ಮಂದಿರ, ಸೀತಾ ಮಂದಿರ ಸ್ಥಳಗಳ ವೀಕ್ಷಣೆ, ಹಾಗೆ ಸುತ್ತಮುತ್ತ ಇರುವಂಥ ಎಲ್ಲ ಪ್ಲೇಸ್ನು ಕವರ್ ಮಾಡಿ ಅವತ್ತಿನ ರಾತ್ರಿ ಕಾಶಿಗೆ ಹೋಗಿ ಅವರು ಆಲ್ಟ್ ಆಗುವಂಥದ್ದು ಇರುತ್ತೆ. ಸೊ ಕಾಶಿ ನಿಮಗೆ 12 ಗಂಟೆ ನಂತರ ನಿಮಗೆ ಆ ಒಂದು ಕಾಶಿಗೆ ನೀವು ತಲುಪುವಂಥದ್ದು ಆಗುತ್ತೆ. ಸೊ ಆವಾಗ ಅವ್ರದ್ದೇ ಆದಂಥ ಬಸ್ ಇರುತ್ತೆ. ಸೊ AC ಬಸ್ ಇರುತ್ತೆ. AC ಬಸ್ಸಲ್ಲಿ ನೀವು ಹೋಗಿ ಅಲ್ಲಿ ಆಲ್ಟ್ ಆಗುವಂಥ ವ್ಯವಸ್ಥೆ ಇರುತ್ತೆ. ಸೊ ಕಾಶಿಲೂ ಕೂಡ ನಿಮಗೆ ನೆಕ್ಸ್ಟ್ 5ನೇ ದಿನ ನೀವೇನು ಮಾಡ್ಬೋದು, ಕಾಶಿ ವಿಶ್ವನಾಥ ಮಂದಿರ, ವಿಶಾಲಾಕ್ಷಿ ಮಂದಿರ, ಹಾಗೆ ಅನ್ನಪೂರ್ಣ ಮಂದಿರ, ಕಾಲಭೈರವ ಮಂದಿರ, ಬೋಟಿಂಗು, ಹಾಗೆ ಸಂಜೆ ಗಂಗಾ ಆರತಿ ವೀಕ್ಷಣೆ ಎಲ್ಲನೂ ಕೂಡ ಆಗಿ ರಾತ್ರಿ ನೀವು ಅಲ್ಲೇ ಆಲ್ಟ್ ಆಗಬೇಕಾಗುತ್ತೆ. ಅದಾದ ನಂತರ ನಿಮಗೆ 6ನೇ ದಿನ ನಿಮಗೆ ಸಂಕಟ ಮೋಚನ ಮಂದಿರ, ಹನುಮಾನ್ ಮಂದಿರ, ತುಳಸಿ ಮಾನಸ ದೇವಿ ಮಂದಿರ, ದುರ್ಗಾದೇವಿ ಮಂದಿರ, ಕವಡೆಬಾಯಿ, ಹಾಗೆ ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ದೀನದಯಾಳು ಉಪಾಧ್ಯಾಯ ರೈಲ್ವೆ ನಿಲ್ದಾಣಕ್ಕೆ ಟ್ರೈನ್ಗೆ ನಿಮಗೆ ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡಿದ್ಮೇಲೆ ನಿಮಗೆ ಫುಲ್ ಡೇ ಅಂದರೆ ನೀವು ಶುಕ್ರವಾರ ನೈಟಿಂದ ಶನಿವಾರ ಭಾನುವಾರದವರೆಗೂ ಕೂಡ ನೀವು ಟ್ರೈನ್ ಜರ್ನಿ ಇರುತ್ತೆ. ಭಾನುವಾರ ಸಂಜೆ 4 ಗಂಟೆಗೆ ನಿಮ್ಮ ಒಂದು ಟ್ರಿಪ್ಪು ಮುಕ್ತಾಯ ಆಗುತ್ತೆ. ಇಲ್ಲಿವರೆಗೂ ಇರುವಂಥದ್ದು ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ನಿಮಗೆ ಟ್ರೈನ್ ಪ್ಯಾಕೇಜ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಹೋಗುವಾಗ ಮತ್ತು ಬರುವಾಗ ಇರುವಂಥ ಟ್ರೈನ್ ಜರ್ನಿ ಬಿಟ್ಟಿದ ಮೇಲೆ ಸೊ ನಿಮಗೆ 4 ದಿವಸ ನಿಮಗೆ ಈ ಒಂದು ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ, ಹಾಗೆ AC ರೂಮು, ಹಾಗೆ AC ಬಸ್ಸಿನ ವ್ಯವಸ್ಥೆಯಿಂದ ಸುತ್ತಮುತ್ತಲಿನ ವಾತಾವರಣ ವೀಕ್ಷಣೆ ಎಲ್ಲನೂ ಕೂಡ ಇವರು ನಿಮಗೆ ಮಾಡಿ ನಿಮಗೆ ಆ ಒಂದು 4 ದಿವಸ ಏನಿರುತ್ತೆ ಅಲ್ಲಿಗೆ ನಿಮಗೆ ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು 5ನೇ ದಿವಸ ಏನಾಗುತ್ತೆ, 5ನೇ ದಿವಸ ಕಂಪ್ಲೀಟ್ ಆದಮೇಲೆ 6ನೇ ದಿವಸದಿಂದ ನೀವು ಟ್ರೈನ್ ಜರ್ನಿ ಮಾಡ್ತೀರಾ. 6ನೇ ದಿವಸ ಟ್ರೈನ್ ಜರ್ನಿಯಲ್ಲಿ ನಿಮ್ಮದೇ ಆದಂಥ ಊಟ ತಿಂಡಿ ವ್ಯವಸ್ಥೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಪ್ಯಾಕೇಜ್ ಡೀಟೇಲ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸೋದಾದರೆ 16,500ಕ್ಕೆ ನಿಮಗೆ ಹೋಗುವಾಗ ಮತ್ತು ಬರುವಾಗ ನಿಮಗೆ 3rd AC ಪ್ರಯಾಣ ಇರುತ್ತೆ. ಇನ್ನು 25,000ಕ್ಕೆ ನಿಮಗೆ ಹೋಗುವಾಗ ಟ್ರೈನ್ ಜರ್ನಿ, ಹಾಗೆ ಬರುವಾಗ ನಿಮಗೆ ಒಂದು ಕಡೆ ವಿಮಾನ ಪ್ರಯಾಣ ಇರುತ್ತೆ. ಹಾಗೆ ನಿಮಗೆ ನೆಕ್ಸ್ಟ್ ನಾನು ನಿಮಗೆ 30,000ದ ಪ್ಯಾಕೇಜ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ 30,000 ಪ್ಯಾಕೇಜಲ್ಲಿ ಹೋಗುವಾಗ ಬರುವಾಗ ನಿಮಗೆ 2 ಕಡೆಯೂ ವಿಮಾನ ಪ್ರಯಾಣ ಇರುತ್ತೆ. ಹಾಗೆ ಈ ಪ್ಯಾಕೇಜು ನಿಮಗೆ 3 ರಿಂದ 4 ದಿನ ಮಾತ್ರ ಇರುತ್ತೆ.
ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಮಾಘಮೇಳ ಪ್ರವಾಸನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ರವಿಕಿರಣ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಕಡೆಯಿಂದ ನಿಮಗೆ ಈ ಒಂದು ಟ್ರಿಪ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ.